ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ವಿಜಯ. ಹೇಳ್ಬೇಕು, ಸುಳ್ಳು ಹೇಳಿದ್ರೆ ಒದೆ ಬೀಳ್ತವೆ. ಸುಳ್ಳಲ್ಲ ಇಲ್ಲ, ವಿಜಯಾಂಬಿಕಾ ಸರ್. ಚೆನ್ನೈಯಿಂದ ಬಂದಿರೋದು ಸರ್. ಇಲ್ಲಿ ಡ್ಯೂಟಿಗೆ ಬಂದಿರೋದು 4 ತಿಂಗಳು. ಏನ್ ಕೆಲಸ ಮಾಡ್ತೀರಮ್ಮ? ನಾವು ಡಿಟೆಕ್ಟಿವ್ ಏಜೆನ್ಸಿ. ಅದೇ ಏನು ಡಿಟೆಕ್ಟಿವ್ ಏಜೆನ್ಸಿ ಅಂದ್ರೆ ಅಲ್ಲಿ ಸ್ವಲ್ಪ ಕೊಲೆಗಳು ಅದು ನಡೀತಾ ಇದೆ. ಅದು ಸಸ್ಪೆನ್ಸ್ ಆಗಿ ಮಪ್ಟಿನಲ್ಲಿ ಬಂದಿದೀವಿ ನಾವು. ನಿಮ್ ಗಂಡ ಹೋಮ್ಸ್ ಲೇಡೀಸ್ ತರ ಬಂದಿದೀವಿ. ನಿಮ್ ಮನೆಯವ್ರು ಏನ್ ಕೆಲಸ? ನಮ್ಮ ಮನೆಯವರು ಅದೇ ಕೆಲಸ. ಏನ್ ಕೆಲಸ? ಅದೇ ಡಿಟೆಕ್ಟಿವ್ ಏಜೆನ್ಸಿ. ಇವಾಗ ಕಮರ್ಷಿಯಲ್ ಆಫೀಸರ್ ಆಗಿದೆ. ಇವಾಗ 3 ದಿನ ಆಯ್ತು ಕಮರ್ಷಿಯಲ್ ಆಫೀಸರ್. ಹೆರ್ಗೆಲ್ಲ ಆಯ್ತಾ? ಇಲ್ಲ, ಬಸ್ರಿ ಇದ್ದೀರಲ್ವಾ? 9 ತಿಂಗಳು. ಎಷ್ಟ್ ತಿಂಗಳು ಬಸ್ರಿ? 9 ತಿಂಗಳು. ಎಷ್ಟು ಮಗು ಇದೆ? ಇಲ್ಲ, ಒಂದೇ ಒಂದು. ಅವತ್ತು 190 ಇತ್ತಲ್ಲ? ಇಲ್ಲ, ಅವ್ರು ಬೇರೆ. ಅವ್ರು ನಮ್ ಚಿಕ್ಕಮ್ಮನ ಮಗಳು. ಓ, ನೀವು ಅಕ್ಕನ ಮಗಳ? ದೊಡ್ಡಪ್ಪನ ಮಗಳು. ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ? ಅದೇ ಡಿಟೆಕ್ಟಿವ್ ಏಜೆನ್ಸಿಗೆ ವರ್ಕಿಂಗ್ ಬಂದಿರೋದು ನಾವು. ಹೋಮ್ಸ್ ಲೇಡೀಸ್ ತರ ಬರ್ತೀವಿ ನಾವು. ಅದು ಅನುಮಾನ ಬರ್ಬಾರ್ದಲ್ಲ, ಆತರ ಅಲ್ಲಿಂದ ಜಿ ತಮಿಳಿಂದ ಕಳ್ಸಿರೋದು. ಓ, ಜಿ ತಮಿಳಿಂದ. ನಿಮ್ ತಂದೆ ಯಾರು? ನಮ್ ತಂದೆ ಸುಬ್ರಹ್ಮಣ್ಯ ರೆಡ್ಡಿ. ಅಲ್ಲ, ಮೊನ್ನೆ ರಜನಿಕಾಂತ್ ನಮ್ಮ ಅಣ್ಣ ಅಂದ್ರಲ್ಲ. ರಜನಿಕಾಂತ್ ಮಗ್ಳವ್ರು ಸುಬ್ರಹ್ಮಣ್ಯ ರೆಡ್ಡಿ ಅವರು ಕುಲದೇವಿ ಹೆಸರು ಇಟ್ಟಿದ್ದಾರೆ. ದುನಿಯಾ ವಿಜಯ್ ಸರ್ ಏನಾಗ್ಬೇಕು? ನನ್ನ ಸ್ವಂತ ತಮ್ಮ. ಯಾರು? ದುನಿಯಾ ವಿಜಯ್ ಸರ್. ದುನಿಯಾ ವಿಜಯ್ ಸರ್ ಇವ್ರ ತಮ್ಮ, ಸ್ವಂತ ತಮ್ಮ. ರಜನಿಕಾಂತ್ ಇವ್ರಪ್ಪ, ಡ್ಯಾಡಿ, ನಮ್ ಡ್ಯಾಡಿ. ವಿಜಯಲಕ್ಷ್ಮಿ ಅಂತ ಹೇಳಿ. ಬಟ್ ಅವ್ರು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ. ನನಗೂ ರಾಜಾಜಿನಗರ ಸ್ಟೇಷನ್ ಇಂದನೇ ಬಂದಿದ್ದೀವ್ರು. ಅಲ್ಲಿ ಒಂದ್ ಕಡೆ ಕೂತಿರ್ತಾರೆ. ಅಲ್ಲಿಂದ ನನಗೆ ಪೊಲೀಸ್ ಫೋನ್ ಮಾಡಿದಾಗ, ಇಲ್ಲ ಅವ್ರು ಬೇರೆ, ಸೇಮ್ ಫೇಸ್ ಟು ಫೇಸ್. ಎಲ್ಲಿ ಕೂತಿದ್ರಮ್ಮ ಅವತ್ತು ನೀವು? ಒಂದೇ ಸೇಮ್. ಅವ್ರು ಬೇರೆ ಮೇಡಮ್. ಅವ್ರು ಬೇರೆ. ಬರ್ತಾರೆ ಅವರು. ನಾವು ಸುಳ್ಳು ಪಲ್ಲೆಲ್ಲ ಹೇಳಲ್ಲ. ನಾವ್ ಯಾರಿಗೆ ಎದುರ್ಕೊಳ್ಳೋ ಅವಶ್ಯಕತೆ ನಮ್ಗಿಲ್ಲ ಸರ್. ನಾವು ಮನೆ ಕಟ್ತಿರಲ್ಲ, ಏನ್ರಲ್ಲಿ ಕಟ್ಟೋದು? ಅದು ನಾವಲ್ಲ ಮೇಡಮ್. ಅವ್ರಿಗೆ ಈಗ ನೀವೇನು ಕೆಲಸ ಮಾಡೋರು ಮಾತ್ರ. ಈಗ ನೀವೇನು? ನಾವು ಡಿಟೆಕ್ಟಿವ್ ಏಜೆನ್ಸಿ ಕಮರ್ಷಿಯಲ್ ಆಫೀಸರ್. ಕೆಲಸ ನಿಮ್ದು? ಇಲ್ಲ, ಇನ್ನು ಯಾವಾಗ ಹೋಯ್ತೀರಾ? 1 2 3 4 ವಾರ ಇದೆ. ಇಲ್ಲಿ ಡ್ಯೂಟಿ ಇದೆ ಅಂತ ಕೇಳ್ಪಟ್ಟಿದೀನಿ. ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ. ದಯವಿಟ್ಟು ನಾನು ಕೇಳ್ಕೊಳ್ಳೋದಷ್ಟೇ. ಇವರು 3 ವರ್ಷ ಆಯ್ತು. ಅವ್ರ ಕುಟುಂಬದವ್ರಿಗೆ ಎಲ್ಲೇ ಇದ್ರು ಅಟ್ಲೀಸ್ಟ್ ಬಂದು ನೋಡ್ಕೊಡೋಗಿ. ಯಾಕಂದ್ರೆ ತುಂಬಾ ದೂರದಲ್ಲೂ ಇಲ್ಲ. ರಾಜಾಜಿನಗರ ನಿಮ್ಗೆ ಗೊತ್ತಿಲ್ಲದೆ ಏನಿಲ್ಲ. ದಯವಿಟ್ಟು, ಯಾಕಂದ್ರೆ ಈಗ ಒಂಚೂರು ಚೆನ್ನಾಗಿ ಆಗಿದ್ದಾರೆ. ಮೊದಲು ಕಂಪೇರ್ ಮಾಡಿದ್ರೆ ಈಗ ಚೆನ್ನಾಗಿ ಆಗಿದ್ದಾರೆ. ದಯವಿಟ್ಟು ಬಂದು ಕರ್ಕೊಂಡು ಹೋಗ್ತಿರೋ ಬಿಡ್ತಿರೋ ಸೆಕೆಂಡ್ರಿ. ಅಟ್ಲೀಸ್ಟ್ 3 ಜನ ಮಕ್ಳಿದಿರಲ್ಲ, ಆ ಮಕ್ಕಳು ಈ ತಾಯಿನ 1 ಸಲ ನೋಡ್ಕೊಂಡು ಹೋಗಿ ಅಂತ ಕೇಳ್ಕೊತೀವಿ. ವಿಜಯಲಕ್ಷ್ಮಿ ಅಂತ ಅವ್ರ ಹೆಸರು. ರಾಜಾಜಿನಗರ ಸ್ಟೇಷನ್ ಇಂದ ಕಳಿಸಿರ್ತಾರೆ. ಅಲ್ಲಿಂದ ಬಂದಿಲ್ಲ ಸರ್. ನಾವು ಆಲ್ ಪ್ರೂಫಿಂಗ್ ನಾವು ತೋರಿಸ್ಬಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನಮ್ಮ ಯಜಮಾನ್ರು ಬಂದಿದ್ದಾರೆ, ಬಂದು ಮಾತಾಡ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಸರ್. ನಾವು ಫುಲ್ ಫ್ಯಾಮಿಲಿನೇ ಬರುತ್ತೆ ಸರ್. ನಾವು ಸುಳ್ಳು ಪಲ್ಲೆಲ್ಲ ಹೇಳಲ್ಲ. ನಾವು ಗೌರ್ಮೆಂಟ್ ಆಫೀಸರ್. ನಾವು ಅದೇ ಆಪರೇಷನ್ ಮಾಡಿಸ್ತೀರಾ ಕಣ್ಣಿಗೆ? ಇಲ್ಲ, ಆಪರೇಷನ್ ಎಲ್ಲ ಮಾಡಿದ್ದೆ. ಎಲ್ಲಿ ಮಾಡಿದ್ದೀರಾ? ನಾವು ಮಲೇಷ್ಯಾನಲ್ಲಿ ಮಾಡಿದ್ದು. ಮಲೇಷ್ಯಾದಲ್ಲಿ ಯಾರಿದ್ದಾರೆ? ಮಲೇಷ್ಯಾನಲ್ಲಿ ತುಂಬಾ ರಿಲೇಷನ್ಸ್ ಇದ್ದಾರೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ಇಲ್ಲಿ ಮಕ್ಕಳು ಯಾರು ಚೆನ್ನಾಗಿ ಸಾಕಲ್ಲ ಅಲ್ಲ? ಯಾರನ್ನ ಸಾಕಲ್ಲ ಅಲ್ಲ, ಇಲ್ಲಿ ಹೇಳಿದ್ರಲ್ಲ ಇಂಡಿಯನ್ ಚೆನ್ನಾಗಿ ಸಾಕಲ್ಲ ಅಂತ. ಇಂಡಿಯನ್ಸ್ ಪೀಪಲ್ಸ್ ಅವ್ರು ಬೇರೆ ಮೇಡಮ್. ಅವ್ರು ಬೇರೆ, ನಮ್ ತಾನೇ ಇಲ್ಲ. ಯಾಕಂದ್ರೆ ಫೇಸ್ ಅವ್ರು ಏನು ಹೇಳ್ತಾರೆ ಸರ್ ಕೇಳಿ. ಇಂಗ್ಲಿಷ್ ಅಲ್ಲಿ ಹೇಳಮ್ಮ, ನನಗೆ ಕನ್ನಡ ಪ್ಲೀಸ್. ಇಂಗ್ಲಿಷ್ ನಲ್ಲಿ ಅಷ್ಟು ನಾವು ಅಷ್ಟು ಮಹಾಲಕ್ಷ್ಮಿಗೆ ಅಂತ ನಾವು ತುಂಬಾ ಓದಿಲ್ಲ ಸರ್. ನಾವು ಪರವಾಗಿಲ್ಲ, ಈಗ ಓದು. ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳು. This is informations to you and welcomes to you in the afternoon. Is good morning. ನಮ್ಗೆ ಅಷ್ಟು ಬರಲ್ಲ ಸರ್. ಓದ್ತಾ ಇದೀವಿ. ನಾವು ಓದ್ತಾ ಇದ್ದೀನಿ. ಈಗ ಆಪರೇಷನ್ ಓದ್ತಾ ಇದ್ದೀನಿ. ನಾನು ಓದೋದೆಲ್ಲ ಇಲ್ಲ. ನಾವು ಆಪರೇಷನ್ ಮಾಡೋದು, ನಾವು ಸೋಷಿಯಲ್ ವರ್ಕ್ ಮಾಡೋರು ನಾವು. ಅದಕ್ಕೆ ನಾವು ಇಂಗ್ಲಿಷ್ ಅಷ್ಟು ಬರಲ್ಲ ಸರ್. ಥ್ಯಾಂಕ್ ಯು. ವನಕ್ ವೀಕ್ಷಕರೇ, ಇಲ್ಲಿಯವರೆಗೆ ಅಮ್ಮನ ಮಡಿಲು ಹೇಗಿರುತ್ತೆ, ಅಲ್ಲಿ ಎಂತೆಂಥ ವ್ಯಕ್ತಿಗಳಿದ್ದಾರೆ, ಅವರ ಹಿನ್ನೆಲೆ ಏನು, ಹೈಕೋರ್ಟಿಂದ ಹಿಡಿದು ವಿದೇಶದಿಂದ ಬಂದು ಭಾರತದಲ್ಲಿ ಗೂಢಚಾರಿಕೆ ಮಾಡುವಲ್ಲಿವರೆಗೆ ಎಲ್ಲರೂ ಇದ್ದಾರೆ ಇಲ್ಲಿ. ನಾವಿದನ್ನು ಹಾಸ್ಯವಾಗಿ, ನಗುವಾಗಿ, ಲಘುವಾಗಿ ತೆಗೆದುಕೊಳ್ಳಬಹುದಾದ ಸಾಧ್ಯತೆ ಇದ್ದರೂ ಕೂಡ ಆ ಮನಸ್ಸಿನ ಒಳಗಡೆ ಹೋದಾಗ ಅಲ್ಲಿರುವ ನೋವು, ಅಲ್ಲಿರುವ ಹತಾಶೆ, ಅವರ ಸ್ಥಿತಿ ಗತಿ, ಅಂಥವರನ್ನ ತಂದು ನಿಭಾಯಿಸುವಂತ ಶಶಿಕಲಾ ಅವರ ಪ್ರಯತ್ನ, ಅದನ್ನೆಲ್ಲ ನಿರೀಕ್ಷೆಗೂ ಮೀರಿದ್ದಿದ್ದು. ಆ ಆಶ್ರಮಕ್ಕೆ ಹೋಗಿ ಬಂದ್ರೆ ಬದುಕನ್ನ ಹೊಸ ರೀತಿಯಲ್ಲಿ, ಹೊಸ ದೃಷ್ಟಿಕೋನದಲ್ಲಿ, ನಮ್ಮ ಬದುಕನ್ನು ಸೇರಿ ಸಾರ್ವಜನಿಕ ಬದುಕನ್ನು ಮತ್ತು ಸಾಮಾಜಿಕ ಬದುಕನ್ನ
ಒಂದು ಅವಲೋಕನ ಮಾಡುವಂಥ ಸ್ಥಿತಿಗೆ ನಾವು ಬಂದ್ಬಿಡ್ತೇವೆ. ಕಣ್ಣಾಲಿಗಳು ತುಂಬುತ್ತವೆ, ಹೃದಯ ತುಂಬಿ ಬರುತ್ತೆ. ಇಂಥ ಮಕ್ಕಳು ಇರ್ತಾರೆ ಈ ಸಮಾಜದಲ್ಲಿ. ಹೆತ್ತು ಹೊತ್ತು ಮಗುವಿಗಾಗಿ ತನ್ನ ಇಡೀ ಜೀವನವನ್ನು ತೆಗೆದು ಬದುಕಿದಂಥ ಜೀವಕ್ಕೆ ಕೊನೆಗೂ ಮಕ್ಕಳು ಅನ್ಸ್ಕೊಂಡವ್ರು ಕೊಡುವ ಕೊಡುಗೆ ಏನು, ಇವೆಲ್ಲವನ್ನ ಈಗಷ್ಟೇ ನೋಡ್ಕೊಂಡು ಬಂದರೆ ನೀವು. ಅವರೆಲ್ಲರನ್ನ ಮಾತಾಡಿಸಿದ್ದೇನೆ ನಾನು. ಮಾತಲ್ಲದ ಮಾತು, ತರ್ಕವಿಲ್ಲದ ಮಾತು, ಅರ್ಥವಿಲ್ಲದ ಮಾತು, ಆದರೆ ಕೊನೆಗೂ ಬದುಕಿಗೆ ಒಂದು ಅರ್ಥ ಕೊಡಬಹುದಾದಂಥ ಇಡೀ ಆ ಒಂದು ಅವರ ಒಡನಾಟ ಇದೆಯಲ್ಲ, ಅದು ಮರೆಯಲಾರದ್ದು. ನನಗಂತೂ ಬದುಕನ್ನು ಹೊಸ ರೀತಿಯಲ್ಲಿ ನೋಡುವ ಒಂದಿಷ್ಟು ಅವಕಾಶವನ್ನು ಶಶಿಕಲಾ ಅವರು ನಮಗೆ ಒದಗಿಸಿಕೊಟ್ರು ಅಂತ ಅಂದ್ಕೊಳ್ತೇನೆ. ಅವರು ಅದರ ಹಿಂದಿರುವ ಶ್ರಮ ಏನು, ಯಾಕೆ ಹುಟ್ಟು ಹಾಕಿದ್ರು ಇದರ ಹಿಂದಿರುವ ಅವರ ಒಟ್ಟು ಹೋರಾಟದ ಕಥೆ ಏನು, ತಾನೇ ಅಗ್ನಿದಿವ್ಯದಲ್ಲಿ ಬೆಳೆದು, ತಾನೇ ಕಷ್ಟದಲ್ಲಿ ಬೆಳೆದು, ತಾನೇ ಬದುಕಿಗೆ ಸವಾಲೊಡ್ಡುಕೊಂಡು ಬೆಳೆದು, ತನ್ನ ಬದುಕನ್ನ ಬೆಳೆಸಿಕೊಳ್ಳುವುದರ ದಿಕ್ಕಿನಲ್ಲೇ ಮುಕ್ಕಾಲು ಭಾಗ ಜೀವನವನ್ನ ಸವೆಸಿ, ಅದರ ಮಧ್ಯೆಯೂ ಇನ್ನೊಬ್ಬರ ಬದುಕಿಗೆ ಬೆಳಕಾಗಬೇಕು, ಒಂದಿಷ್ಟು ಆಹಾರ, ಒಂದಿಷ್ಟು ಅವರ ಆಶ್ರಯ, ಅವರಿಗೊಂದಿಷ್ಟು ಸುಖ ನೆಮ್ಮದಿ ಕೊಡಬೇಕು ಅಂತ ಒಂದು ಹೆಣ್ಮಗಳು ಹೋರಾಟ ಮಾಡ್ತಾಳೆ ಅಂತ ಆದರೆ ಪ್ರಾಯಶಃ ಆ ಶಶಿಕಲಾ ಅವರ ಬದುಕಿನ ಎದುರು ನಿಮ್ಮಂಥವರ ಬದುಕು ಬಹಳ ಚಿಕ್ಕದಾಗುತ್ತೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಬಹಳಷ್ಟು ಮಾತಾಡ್ಬಿಡ್ಬೋದು ನಾವು. ಹೆಣ್ಮಕ್ಳು ಅಂತಂದ್ರೆ ಒಂದು 4 ಮಾತು ಜಾಸ್ತಿನೇ ಆಡ್ಬೋದು, ಟೇಕನ್ ಫಾರ್ ಗ್ರಾಂಟೆಡ್. ಆದರೆ ಒಂದಿನ ಬಂದ್ ಮಾಡಿ ನೋಡೋಣ, ಇಂಪಾಸಿಬಲ್. ಹೆಣ್ಮಕ್ಳು ಮಂತ್ಲಿ ಕೋರ್ಸು, ಅವರಲ್ಲಲ್ಲಿ ಏನೇನೋ ಮಾಡ್ಕೊಳ್ತಾರೆ, ಅವ್ರನ್ನೆಲ್ಲ ಬಳಗಬೇಕು, ಬಾಚಬೇಕು. ಏನು ಹುಡುಗಾಟಿಗೆನ 2 kg ಅಕ್ಕಿ ಕೊಟ್ಟು 10 kg ಮಾತಾಡ್ತೇವೆ ನಾವು? ಸುಲಭ ಇಲ್ಲ ಇದು. ಈ ಎಲ್ಲ ಹಿನ್ನೆಲೆಯಲ್ಲಿ ಶಶಿಕಲಾ ಅವರ ಒಡಲನ್ನ, ಮಡಿಲನ್ನ ಇವತ್ತು ತೆರೆದು ನಿಮ್ಮೆದುರು ಒಂದು ಅನಾವರಣಗೊಳಿಸಬೇಕು. ಆ ಕಾರಣಕ್ಕಾಗಿ ಸ್ಟುಡಿಯೋಕ್ಕೆ ನಾನು ಶಶಿಕಲಾ ಅವರನ್ನು ಕರೆದಿದ್ದೇನೆ. ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಈಗ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ ಸರ್. ಹೇಳಿ, ಈಗ ನಿಮ್ಮ ಆಶ್ರಮದ ಕತೆ ಕೇಳುವ ಕುತೂಹಲ ನನಗೆ. 60 ಕುಟುಂಬ, 60 ಕುಟುಂಬ, ಒಂದೊಳ್ಳೆ ಕುಟುಂಬ, ಮುಗ್ಧತೆ ಕುಟುಂಬ, ಮೋಸ ಮಾಡಲ್ಲ. ಆ ಮೋಸ ಅನ್ನೋದು ಏನು ಅನ್ನೋದು ಗೊತ್ತಿಲ್ಲದೆ ಇರುವಂಥ ಕುಟುಂಬ ಇದು. ನಾನು ಈ ಆಶ್ರಮ ಮಾಡೋದಕ್ಕೆ ಕಾರಣನೇ ಪುನೀತ್ ರಾಜ್ಕುಮಾರ್ ಸರ್. ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಇಷ್ಟೇ ಜೀವನ ಅಂತ ಅನಿಸಿದ್ದು ನನಗೆ. ಇನ್ನೇನು ಇಲ್ಲ, ನಾನು ಸತ್ರು 5 ನಿಮಿಷಕ್ಕೆ ಎತ್ತಾಕ್ತಾರೆ, ಇಷ್ಟೇ. ಇದಕ್ಕೋಸ್ಕರ ಎಷ್ಟೆಲ್ಲ ನಾನು ಮಾಡಿಡಬೇಕು ಅಂತ ಅನ್ನಿಸ್ತು ನನಗೆ. ಆಗ ನನ್ನ ಹತ್ರ ಒಂದಷ್ಟು ದುಡ್ಡಿತ್ತು. ಅವಾಗ ಏನೋ ಒಂದು ಮಾಡೋಣ ಅಂತ ಹೇಳಿ ಯಾರು ಇಲ್ದಿದ್ದವ್ರಿಗೆ ಊಟ ಹಾಕಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಯಾಕೆಂದರೆ ಅವತ್ತು ಆ ಜನ, ಆ ಅಭಿಮಾನಿಗಳು, ಅಪ್ಪಾಜಿಯವರು ಅಷ್ಟಿಲ್ಲದೆ ಹೇಳಿಲ್ಲ, ಅಭಿಮಾನಿಗಳೇ ದೇವರು ಅಂತ. ಆ ಜನದ ಮಧ್ಯೆ ನಾನಿದ್ದೆ, ಓಡಾಡ್ತಿದ್ದೆ, ಮಾಡ್ತಿದ್ದೆ. ಯಾವುದೋ ಊರು ಗೊತ್ತಿಲ್ಲದೆ, ಸಂಬಂಧನೇ ಇಲ್ದಿದ್ದವರು, ಜೊತೆಲಿ ಹುಟ್ಟದೇ ಇಲ್ದಿದ್ದವರು, ತಾಯಿ ಅಲ್ದಿದ್ದವಳು, ತಂದೆನೂ ಅಲ್ದಿದ್ದವರು, ಏನೂ ಸಂಬಂಧ ಇಲ್ದೇನೆ ಅಷ್ಟು ಜನ ಸಂಪಾದನೆ ಮಾಡಿದ್ರು. ಅದರಲ್ಲಿ ಅಟ್ಲೀಸ್ಟ್ ಒಂದು 4 ಜನ ನಾನು ಸಂಪಾದನೆ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಏನು ಸತ್ತ ತಕ್ಷಣ ಎಣ ಎಷ್ಟೊತ್ತಿಗೆ ತರ್ತೀರಾ ಅಂತಾರೆ, ಬಾಡಿ ಅಂತಾರೆ, ಅಷ್ಟೇ. ಅದಕ್ಕೋಸ್ಕರ ಇನ್ನೆಷ್ಟು ಮಾಡಿಡಬೇಕು, ಎಷ್ಟು ದುಡಿಬೇಕು. ಅಟ್ಲೀಸ್ಟ್ ನಾನು ಬದುಕಿ ಏನೋ ಒಂದು ಸಾಧಿಸಿದ್ದೀನಿ ಅನ್ನೋದಕ್ಕೆ ತೋರಿಸ್ಬೇಕಿತ್ತು. ನಾನು ಏನು ಮಾಡಿದೆ, ಏನು ಮಾಡಿದ್ದೀನಿ ಇಷ್ಟು ವರ್ಷ, ಹೇಗೆ ಬದುಕು ಬಂದೆ, ಅದೆಲ್ಲದಕ್ಕೂ ಇದೊಂದು ಯಾರು ಇಲ್ದಿದ್ದವ್ರಿಗೆ ಊಟ ಹಾಕಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂತು. ಈಗ ನೀವು ಈ ಆಶ್ರಮ ಅನ್ನೋದು ನಿಮ್ಮ ಬದುಕಿನ ಒಂದು ಎಕ್ಸ್ಟೆನ್ಷನ್. ಯಾಕಂತಂದರೆ ಈಗ ಇಲ್ಲಿರೋರ ಮಷ್ಟಿನಷ್ಟು ಅಸ್ವಸ್ಥ ಬದುಕು ಅಲ್ಲದೆ ಇರ್ಬೋದು, ಆದರೆ ಒಂದು ಅಸ್ವಸ್ಥ ಬದುಕಿನ ಸ್ವಸ್ಥ ಸ್ಥಿತಿಗೆ ಬಂದಂಥ ಕಥೆ ನಿಮ್ಮದು. ನೀವೇನು ಅಷ್ಟು ಭಾಳ ಕಷ್ಟಪಟ್ಟಿದ್ದೀರಿ, ನೋವು ಪಟ್ಟಿದ್ದೀರಿ. ಅದೆಲ್ಲದರ ಒಂದು ಪರಿಣಾಮವಾಗಿ ನಾನಂತೂ ನೋವನ್ನು ಗೆದ್ದೆ. ಎಷ್ಟೋ ಜನರಿಗೆ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ಅವರ ಮನಸ್ಥಿತಿ ಸರಿ ಇಲ್ಲ, ತಾನ್ಯಾರು ಅನ್ನೋದೇ ಗೊತ್ತಿಲ್ಲ. ಈಗೊಂದು ಮಾತಾಡ್ತಾರೆ, ಇನ್ನೊಂದು ಗಳಿಗೆ ಇನ್ನೊಂದು ಮಾತಾಡ್ತಾರೆ. ಅಂಗೈ ಚೈನು ಆಯ್ತಾ, ಇದು ಒಂದು ಕಾಳಿ ಚೈನು ಆಯ್ತಾ, ಇದು ಒಂದು ಮಂಗಲ್ ಚೈನು ಆಯ್ತಾ, ಇದು ನಟ್ಲೆಸು ಆಯ್ತಾ, ಇದು ಲಾಂಗ್ ಸರ. ಇದ್ರಲ್ಲಿ ನಿನ್ ಗಂಡ ತಕೊಟ್ಟಿದ್ ಯಾವ್ದು? ನನ್ ಗಂಡ ಯಾವ್ದು ತಕೊಟ್ಟಿಲ್ಲ ನಾನು. ಇದೆಲ್ಲ ಯಾರು ಮಾಡ್ಸಿದ್ದು? ನಾನೇ ಮಾಡ್ಸ್ಕೊಂಡು ಮಾಡ್ಕೊಂಡ್ರೆ ನಿನ್ಗೆ ಗಣಪತಿ ಸರ್ ತಾನೇ ತಂದ್ಕೊಟ್ಟಿದ್ದು.
ಯಾರು ತಗೊಟ್ಟಿಲ್ಲ ನೀನ್ ಕಟ್ಸೋರು ಗಂಡ ಕಟ್ಸೋರು ನೋಡು ನಲ್ಲ ನೋಡು ಕೋಲು ಅನ್ನೋದ ಅಮರ ತಿಳ್ಕೊಬಿಟ್ಟಿ ತಪ್ಪಿಕೊಡ್ತು ಅಮರ ತಿಳ್ಕೊಬಿಟ್ಟು ಮಗಳೆಲ್ಲಿ? ಮಗ ಸೂವಳೆ ಎಷ್ಟನೇ ಕ್ಲಾಸು? ಫಸ್ಟ್ ಇಯರ್ ಏನ್ ಓದ್ತಾಳೆ? ಫಸ್ಟ್ ಇಯರ್. ಎಸ್ ಎಲ್ ಸಿ ಪಾಸ್ ಆಗದೆ ಫಸ್ಟ್ ಇಯರ್ ಕಳಿಸ್ಬೇಕು. ನೀನ್ ಎಷ್ಟು ಓದಿರೋದು? ನಾನು ಎಸ್ ಎಲ್ ಸಿ ಓದಿನಿ, ನಾನು ಫಸ್ಟ್ ಇಯರ್ ಹೋಗ್ಬೇಕು. ನೀನ್ 7ನೇ ಕ್ಲಾಸ್ ಅಲ್ಲ? ಯಾರು ದೊಡ್ಡವರು? ನೀನು SLC ದೊಡ್ಡದ, ನಾನು 7ನೇ ಕ್ಲಾಸ್ ದೊಡ್ಡದ? ಎಸ್ ಎಲ್ ಸಿ ದೊಡ್ಡದು. ನಾನ್ ದೊಡ್ಡವಳು. ನೀನ್ 7ನೇ ಮಗಳು. ಒಂದು ದಿನ 75 2 ದಿನ ಅಮ್ಮ ಹುಟ್ಟಿರೋದು. 75 76 ಹುಟ್ಟಿರ್ದ, ನಾನು 77 ಇಸ್ ಹುಟ್ಟಿರೋದು. ನಾನ್ ಮೊದ್ಲೇ ಗೊತ್ತಾ ನಿಂಗೆ? ಯಾವಾಗಿಂದ ಗೊತ್ತು? ಈಗ ಆಧಾರ್ ಕಾರ್ಡ್ ಡೇಟ್ ಆಫ್ ಚೇಂಜ್ ಮಾಡಿಸಿದೀನಿ. ನಾನ್ ಯಾರು ಫಸ್ಟ್ ಹೇಳು? ಒಂದಿನ ಕುಮಾರಿ ಕರ್ಕೊಂಬಿಲ್ಲ, ಮೋಸ ಕುಮಾರಿ ಕನ್ಯಾಕುಮಾರಿ. ಅವಾಗ ಅಲ್ಲಿ ಏನ್ ಹೆಸರು ಐತೆ ನಮ್ದು? ಅಮ್ಮನ ಮಡಿ ಟೈಲರು. ಇದೇನು? ಇದು ಒಂದು ಹಾಸ್ಪಿಟಲ್, ಸ್ವತಃ ಹಾಸ್ಪಿಟಲ್, ಸ್ವತಃ ಬಂದಿರೋ ಹಾಸ್ಪಿಟಲ್. ಚೆನ್ನಾಗಿರೋ ಕರ್ಕೊಂಬಂದು ಹೊಡ್ಕ ಹಾಸ್ಪಿಟಲ್. ಯಾವ್ಯಾವ ಇರ್ತವೆ? ಯಾವ ಹಾಸ್ಪಿಟ್ಲ್ ಇದು? ಇದು ಸ್ವತಃ ಹಾಸ್ಪಿಟಲ್, ಸ್ವತಃ ಬರೀ ಹಾಸ್ಪಿಟಲ್. ಮಗಳು ನೋಡ್ಬೇಕಾ? ಹಾ, ನೋಡ್ಬೇಕು. ನಿಜ ಹೇಳು, ಸುಳ್ಳು ಹೇಳ್ಬೇಡ. ನಿನ್ ಮೇಲೆ ಆಣೆ. ಅಯ್ಯೋ, ನನ್ ಕೂದ್ಲೆಲ್ಲ ಉದ್ರೋಗೈತ್, ನಿನ್ ಮೇಲೆ ಆಣೆ ಹಾಕೋ. ಟೋಪನ್ ಕೂದ್ ತಕೊಟ್ಟ ಸಿಲಿಂಟಿಗ್ರು. ನನಗೂ ಟೋಕನ್ ಕೂದ್ಲು ತಕೊಡ್ತೀನಿ. ಬೆಳಕೆರೆ ಬಾಯಿ ಟೋಪನ್ ಕೂದ್ಲದೆ. ನಿನ್ ಕೂದ್ಲು ಮೇಲೆ ಆಣೆ ಹಾಕೋ. ನಿನ್ ಮಗಳು ನಾನ್ ನೋಡ್ಬೇಕಾ? ನೋಡ್ಬೇಕು. ಯಾಕೆ ನೋಡ್ಬೇಕು ನೀನು? ಅವಳೇ ನಾನು ನೋಡ್ಬೇಕಾರದು ಕಡುಗರೆ. ಏನಕ್ ನೋಡ್ಬೇಕು ಮಗಳನ್ನ? ಕಾಲ್ ಕಳ್ಸ್ಬೇಕಾನೆ. ಕನೆ ಅಂತ ತಪ್ಪಿಳ್ಕೊಬಾರ್ದು. ಕನೆ ಅದು ಕನೆ. ಸದ್ಯ ಅಷ್ಟು ಅಂದಿದ್ದೀರ ಪುಣ್ಯ, ಅದಕ್ಕಿಂತ ಜಾಸ್ತಿ ಹೇಳ್ತೀರಾ. ಕನೆ ಕಾಯ್ದು ಕಳ್ಸ್ಬೇಕಾನೆ. ಈಗ ನಿನ್ ಮಗಳು ಬಂದ್ರೆ ಏನ್ ಮಾಡ್ತೀಯ ನೀನೀಗ? ನನ್ನ ನಡೆಯೋ ಹೋಗೋಣ. ಯಾಕವ ಇಲ್ಲಿ ಇದ್ದೀನಿ, ನಡೆಯೋ ಹೋಗೋಣ. ಮುದ್ದಾಡ್ತೀಯ ನೀನು? ಅಯ್ಯೋ ಅದಲ್ಲ. ಹೆಂಗ್ ಮುದ್ದಾಡ್ತೀಯ ನಿನ್ ಮಗಳು ಬಂದ್ರೆ? ಹೆಂಗೆ ಅಂದ್ರೆ ತಾಯಿ ಹಿಂಗೆ ಅಲ್ವಾ? ಕ್ಯಾಮ್ರಾ ಬರಲ್ವಾ? ಬರಲೇ ಇಲ್ವಲ್ಲ ಮತ್ ನಿನ್ ಮಗಳು? ಅಯ್ಯೋ ಚಾಸುಕ್ ಹೋಯ್ತು, ಸೂಗ್ ಹೋಯ್ತಾವಳೆ. ಇವಳಿಗೆ 10th ಕ್ಲಾಸ್ ಕಪ್ಟನ್ ಮಾಡ್ಕೊಂಡು ಅಲ್ಲಿ ಯಾವ ಹಾಸ್ಪಿಟ್ಲು? ಕೆಂಗಣ್ಣ ಹಾಸ್ಪಿಟಲ್. ಕೆಂಗಣ್ಣ ಹಾಸ್ಪಿಟ್ಲ್ ಅಲ್ಲಿ ಮಲಗಿರ್ತಾರೆ. ಚಂದ್ರಕಲಾ ಅಂತ ಇವ್ರ ಹೆಸರು. ಮಾದನೇಕನಹಳ್ಳಿ ಪೊಲೀಸ್ ಸ್ಟೇಷನ್ ಇಂದ ನನಗೆ ಕಳಿಸಿರ್ತಾರೆ. SLC ಫಸ್ಟ್ ಇಯರ್, ಈಗ ಸೆಕೆಂಡ್ PUC ಅನ್ಸುತ್ತೆ ಮಗಳು. ನಾನು ಮನೆ ಹುಡ್ಕೊಂಡು ಹೋಗಿ ಕರೆದು ಎಲ್ಲ ಮಾಡಿ ಬಂದೆ. ಅವಾಗ ರೆಸ್ಪಾನ್ಸ್ ಮಾಡಿದ್ರು. ಅದಾದ್ಮೇಲೆ ಇವತ್ತವರೆಗೂ ಆ ಮಗಳು ತಾಯಿನ ನೋಡೋಕ್ಕೆ ಒಂದು ದಿವಸನೂ ಬಂದಿಲ್ಲ. ಆಕೆ ತಾಯಿ ತುಂಬ ಸಲ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ, ನನ್ನ ಮಗಳು ನೋಡಬೇಕು ಅಂತ. ಬಟ್ ನಾವು ಎಲ್ಲಿಂದ ತಂದ್ಕೊಡೋಣ ಮಗಳನ್ನ? ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಮಲಗೋಕ್ಕೆ ಜಾಗ ಕೊಡ್ತೀವಿ, ಎಲ್ಲದನ್ನೂ ಕೊಡ್ತೀವಿ, ನಾವು ಪ್ರೀತಿ ಕೊಡ್ತೀವಿ. ಬಟ್ 9 ತಿಂಗಳು ಹೆತ್ತಿರ್ತಾಳಲ್ಲ, ಕರಳು ಬಳ್ಳಿನ ಕತ್ತರಿಸ್ಕೊಂಡು, ಆ ತಾಯಿನ ನಿಮ್ಮ ಮಗಳು ಅಂತ ಕೇಳ್ತಾಳೆ, ನಿಮ್ಮನ್ನು ಕೇಳ್ತಾಳೆ, ನಮ್ಮನ್ನು ಕೇಳೋಕ್ಕಾಗಲ್ಲ ಅಂತ. ನಾವು ಏನೇ ನೋಡ್ಕೋಬೋದು, ಏನೇ ಮಾಡ್ಬೋದು. ಒಂದು ಸಲ ನೀವು ಕರ್ಕೊಂಡು ಹೋಗಬೇಡಿ ನಿಮ್ಮ ಮಗಳನ್ನ. ದಯವಿಟ್ಟು ಒಂದೇ ಒಂದು ಸಲ ಬಂದು ನಿಮ್ಮ ಮಗಳನ್ನ, ತಾಯಿನ ನೋಡ್ಕೊಳ್ಳೋದು. ಅದೇ ಪರಿಸ್ಥಿತಿ ನಿಮಗಾಗಿದ್ದರೆ ಈ ತಾಯಿ ಬಿಡ್ತಿದ್ಲ? 4 ಮನೆ ಮುಸ್ರೆ ತಿಕ್ಕಾದರೂ, ಸಾಲ ಸೋಲ ಮಾಡಿ ಆದರೂ, ಭಿಕ್ಷೆ ಬೇಡಿ ಆದರೂ ನಮ್ಮೆಲ್ಲ ಸಾಕ್ತಾರೆ. ಇದೇ ತಾಯಿಗೂ ನಿಮಗೂ ಇರುವಂಥ ವ್ಯತ್ಯಾಸ. ಮನಸ್ಸಿನ ಮೇಲೆ ಹಿಡಿತ ಕಳ್ಕೊಂಡಾಗ ಆ ಏನೇನೆಲ್ಲ ಆಗ್ಬೋದು ಅನ್ನೋದಕ್ಕೆ ಅಮ್ಮನ ಮಡಿಲಿನ ಸದಸ್ಯರು ಸಾಕ್ಷಿ ರೂಪವಾಗಿ ನಿಲ್ತಾರೆ. ಬಹುಶಃ ನೀವು ಹೆಸರು ಮಾಡಲಿಕ್ಕೆ ಅಥವಾ ತಾನೇನೋ ಒಂದು ಗುರುತಿಸ್ಕೊಳ್ಬೇಕು ಅಂತ ಇದನ್ನು ಮಾಡಿದ್ದೀರಿ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಇದ್ರ ಹಿಂದೆ ಏನೋ ಬೇರೆಯ ನಿಮ್ಮ ಒಂದು ಏನೋ ಎಳೆ ಇರಬೇಕು ಅಂತ ಅನಿಸ್ತದೆ. ಹೇಳಿ. ಒಬ್ಬ ಮನುಷ್ಯ ಪುಟ್ಬಾತಲ್ಲಿ ಬಿದ್ದಾಗ ಒಬ್ಬರು ಯಾರಾದರೂ ಆಸರೆ ಆಗಬೇಕಾಗತ್ತೆ, ಇಲ್ಲ ಬಿದ್ದಾಗ ಕೈ ಹಿಡ್ದು ಎಬ್ಬಿಸ್ಬೇಕಾಗತ್ತೆ, ಇಲ್ಲ ಹೊಟ್ಟೆ ಹಸಿದಾಗ ಊಟ ಕೊಡಬೇಕಾಗತ್ತೆ. ಅದೆರಡೂ ಇಲ್ಲ ಅಂದರೆ ಅವನ ಪರಿಸ್ಥಿತಿ ಬೇರೆ ರೂಟಲ್ಲಿ ಹೋಗುತ್ತೆ. ಯಾರು ಇಲ್ಲ, ಹೆಣ್ಮಕ್ಳು ಅದರಲ್ಲೂ ಯಾರೂ ಇಲ್ಲ ಸಪೋರ್ಟಿಗೆ ಅಂದಾಗ ಸಮಯ, ಸಂದರ್ಭ, ಪರಿಸ್ಥಿತಿಗೆ ಬದುಕಲೇಬೇಕು. ಬದುಕ್ತಾ ಹೋದ್ರೆ 2ನೇ ಆಪ್ಷನ್ ಸಾವು. ಅದೇ ಇರೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಜೀವನದಲ್ಲಿ. ಬದುಕಬೇಕು, ಬದುಕೋಕ್ಕೋಸ್ಕರ ಇವೆಲ್ಲವೂ ಜಂಜಾಟದಲ್ಲಿ ಇರಬೇಕು, ಇಲ್ಲ ಸಾವನ್ನ ಕಂಡ್ಕೋಬೇಕು. ಇದೆರಡೂ ಇರುತ್ತೆ. ಬಟ್ ನನ್ನ ಲೈಫಲ್ಲಿ ಫುಟ್ಪಾತಲ್ಲಿ ಬಿದ್ದವಳು ಒಂದು ಹೆಣ್ಣು. ಫುಟ್ಪಾತಲ್ಲಿ ಬಿದ್ದು ಊಟ ಇಲ್ಲದೆ ಜೀವನನ ಸಾಗಿಸ್ತವಳು, ಹುಟ್ಕೊಳ್ಳೋಕೆ ಬಟ್ಟೆ ಇಲ್ಲದೆ ಜೀವನ ಸಾಧಿಸ್ತವಳು, ಯಾರು ಸಪೋರ್ಟ್ ಇಲ್ಲದೆ ಬದುಕಿದವಳು, ರೋಡಲ್ಲಿ ಹಾಸ್ಪಿಟ್ಲಲ್ಲಿ ಮಲಗಿ, ಇದೇ ಅನನ್ಯ ಹಾಸ್ಪಿಟಲ್ ರಾಜಾಜಿನಗರ, ಬಾತ್ರೂಮ್ ತೊಳೆದು, ಕಸ ಗುಡಿಸಿ, ನೆಲ ಒರೆಸಿ, ಅಲ್ಲೆಲ್ಲ ತೊಳೆದು, ಸ್ನಾನ ಮಾಡಿಸಿ, ಆ ಒಳಗಡೆ ಬಟ್ಟೆ ಕೂಡ ಹಾಕಿ ಬಾಣಂತಿಗೆ, ಸಮಯ ಬಂದಾಗ ಒಂದಿನ ಕಾಲ ಕಳೆಯೋದಕ್ಕೋಸ್ಕರ KC ಜನರಲ್ ಹಾಸ್ಪಿಟ್ಲಲ್ಲೂ ಪೇಷಂಟ್ ಜೊತೆ ಮಲಗಿ ಬಂದಂತ ನಾನೊಂದು ಹೆಣ್ಮಗಳು. ಅದರಿಂದ 100 ನೋವುಗಳು. ಬಹುಶಃ ಎಲ್ಲೋ ಒಂದು ಕಡೆ ಸಾವಿನ ಹತ್ರ ಹೋಗಿ ಬಂದಿದ್ದೀರಿ ಕಾಣುತ್ತೆ. ಕದ ಮುಚ್ಚಿಬಿಡ್ತು.
ಸಾವಿನ ಮನೆ ನನಗೆ ಬಾಗಿಲು ತೆಗಿಲಿಲ್ಲ. ಬಾಗಿಲು ನಾನು ತಟ್ಟದೆ, ನಾನು ನನ್ನ ಮಗ ಇಬ್ಬರು ತಟ್ಟಿದ್ವಿ. ಆ ದೇವರು ಆ ಬಾಗಿಲು ತೆಗಿಲಿಲ್ಲ. ಅದಕ್ಕೆ ಇವತ್ತೇನಾದರೂ ನಾನು ಇದ್ದೀನಿ ಅಂದರೆ ಅದಕ್ಕೆ ನನ್ನ ಮಗ ಕಾರಣ. ಬದುಕಿದ್ದೀನಿ ಅಂದರೆ, ಈ ಉಸಿರನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ ಅಂದರೆ ನನ್ನ ಮಗ. ಒಂದು ಸಾರಿ ನೀವು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ, ಒಬ್ಬ ಅಭಿನೇತ್ರಿ ಕಲಾವಿದೆ ಆಗಿರೋದ್ರಿಂದ ನಿಮಗೆ ಫ್ಲ್ಯಾಶ್ ಬ್ಯಾಕಿಗೆ ಹೋಗೋದೇನು ಕಷ್ಟ ಅಂತ ಅನಿಸೋದಿಲ್ಲ ನನಗೆ. ಯಾಕೆಂದರೆ ಅದು ಸಿನಿಮಾದ ತಂತ್ರ ಅದು. ಹೌದು ನಾವು ಬದುಕಲ್ಲಿ ಮಾನಸಿಕವಾಗಿ ವಾಪಸ್ ಹೋಗ್ಬೋದು, ಹೌದು. ಸಿನಿಮಾದಲ್ಲಿ ಭೌತಿಕವಾಗಿ ವಾಪಸ್ ಹೋಗ್ಲಿಕ್ಕಾಗುತ್ತೆ. ಆದರೆ ಮನುಷ್ಯನ ಬದುಕಿಗೆ ಆ ಯೋಗ ಇಲ್ಲ. ನಾವು ಕೇವಲ ಹೀಗೆ ಹಾಗೆ ಅಂತ ಅಂದ್ಕೋಬಹುದಷ್ಟೆ. ಆದರೆ ನೀವು ಚಿಕ್ಕಮಗಳೂರಿನಿಂದ ಒಂದು ಬದುಕಿನ ನೆಲೆಯನ್ನು ಮುಟ್ಟಿ ತಟ್ಟಿ ಮತ್ತೆ ಬದುಕಲಾರದ ಸ್ಥಿತಿಗೆ ಬಂದು ಅಲ್ಲಿಂದ ಹೊರಟ್ರಲ್ಲ, ಅಲ್ಲಿಂದ ಬದುಕನ್ನು ಹೇಳ್ಬೋದು ಕಾಣುತ್ತೆ ನೀವು. ಹೌದು, ಬರೀ 100 ರೂಪಾಯಿ ಇಟ್ಕೊಂಡು ಬಂದೆ ಬೆಂಗಳೂರಿಗೆ. 100 ರೂಪಾಯಿ. ಅದ್ರ ಹಿಂದೆ ಏನಾಗಿತ್ತು ನಿಮ್ಗೆ? ಅದ್ರ ಹಿಂದೆ ನನಗೆ 14 ವರ್ಷಕ್ಕೆ ಮದುವೆ ಆಗುತ್ತೆ. ನನ್ನ ತಾಯಿ ಮನೆ ಮೈಸೂರು. ಅಲ್ಲಿ ದೊಡ್ಡ ಕುಟುಂಬ? ದೊಡ್ಡ ಕುಟುಂಬ. ಬಡವರು ಅಂದ್ರೆ 9 ಜನ ಮಕ್ಕಳು ನಮ್ಮ ತಾಯಿಗೆ. ನಮ್ಮ ತಂದೆ ರೈಲ್ವೆ ಡಿಪಾರ್ಟ್ಮೆಂಟು. ಕೆಲಸ ಬೇಡ ಅಂತ ರಿಸೈನ್ ಮಾಡಿರ್ತಾರೆ. ರೈಲ್ವೆ ಕ್ವಾರ್ಟರ್ಸ್ ಅಲ್ಲೇ ಇರ್ತೀವಿ ನಾವು. ರಿಸೈನ್ ಮಾಡಿರ್ತಾರೆ. ಆಗ ಅಪ್ಪನ ಕೆಲಸ ಅಣ್ಣಂಗೆ ಸಿಗತ್ತೆ, ತಾಯಿ ಬೇಡ ಅಂತಾರೆ. ತಾಯಿ ಬೇಡ ಅಂದಂಗೆ ನನ್ನ ದೊಡ್ಡಣ್ಣಂಗೆ ಸಿಗತ್ತೆ, ಬಾಲಾಜಿ ಅಂತೇಳಿ. ಅವ್ರಿಗೆ ಕೆಲಸ ಸಿಗತ್ತೆ. ನಮ್ಮ ತಾಯಿ ಅವಾಗ ಒಂದು ರಿಕ್ವೆಸ್ಟ್ ಮಾಡ್ಕೋತಾರೆ, ಕೇಳ್ಕೊಳ್ತಾರೆ ಅಣ್ಣನ ಹತ್ರ, ಇಬ್ಬರು ಹೆಣ್ಮಕ್ಳನ್ನ ಒಂದು ದಡ ಸೇರಿಸ್ಬಿಡಪ್ಪ ಅಂತೇಳಿ ನಮ್ಮ ತಾಯಿ ಕೇಳ್ಕೊಳ್ತಾಳೆ. ಆಗ ಅಣ್ಣಂಗೆ ಜವಾಬ್ದಾರಿ, ಇಬ್ಬರು ಹೆಣ್ಮಕ್ಳು, ನಾನು ನಮ್ಮ ಅಕ್ಕ. ಆಮೇಲೆ ಅಕ್ಕನಿಗೆ ಮದುವೆ ಮಾಡ್ತಾರೆ ಅಣ್ಣ ಅತ್ತಿಗೆಗೂ ಮದುವೆ ಆಗಿರುತ್ತಾಗ. ಒಂದು ಒಳ್ಳೆ ಕುಟುಂಬದ ಹೆಣ್ಮಗಳು, ಆರೋಹಳ್ಳಿಯಿಂದ ನಂಜಪ್ಪ ಮೇಸ್ಟ್ರು ಅಂತ, ಅವ್ರ ಮಗಳು ಪುಷ್ಪ ಅಂತೇಳಿ ನಮ್ಮ ದೊಡ್ಡ ಅತ್ತಿಗೆ. ಅವರೇ ತಾಯಿಗಿಂತ ಒಂದು ಹೆಚ್ಚೇನು ನಮಗೆ, ನಮ್ಮ ಪಾಲಿಗೆ. ಆ ತಾಯಿ ಮದುವೆ ಮಾಡ್ತಾರೆ ಅಕ್ಕನಿಗೆ. ನಾನು ದೊಡ್ಡೋಳು ಆಗ್ತೇನೆ ಮೈಸೂರಲ್ಲಿ. ಅಲ್ಲಿಂದ ಕರ್ಸ್ಕೊಂಡ್ಬಿಡ್ತಾರೆ 14 ವರ್ಷ. ಅವಾಗ ಹೊಳೆ ನರಸೀಪುರದಲ್ಲಿ ಕೆಲಸದಲ್ಲಿ ಇರ್ತಾರೆ ಅಣ್ಣ. ಅಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ. ಅಲ್ಲಿಗೆ ಹೋಗ್ತೀನಿ ನಾನು. ಅಲ್ಲಿಗೆ ಹೋದಾಗ ನಮ್ಮ ರಿಲೇಟಿವ್, ನಮ್ಮ ಮನೆಯವರ ತಂಗಿ ಒಡನಾಟ ಇರುತ್ತೆ ಮನೆಗೆ. ನಮ್ಮ ರಿಲೇಟಿವ್ ಇದ್ದಾರೆ ಅಂತ ಬಂದು ಹೋಗಿ ಮಾಡ್ತಿರ್ತಾರೆ. ಹಾಗೊಂದು ದಿವಸ ಹೀಗೆ ಕೇಳ್ತಾರೆ, ನಮ್ಮ ಅಣ್ಣನ ಮದುವೆ ಆಗ್ತೀಯಾ ಅಂತ. ಹ್ಞೂ ಆಗ್ತೀನಿ ಅಂತೀನಿ ಅಷ್ಟೇ. ನಮ್ಮಣ್ಣ ಅಯ್ಯೋ ನಾವು ಈಗಲೇ ಮಾಡಲ್ಲ, ಅವಳು ಈಗ ಚಿಕ್ಕವಳು ಅಂತ ಹೇಳಿದಾಗ, ಇಲ್ಲ ಮಾಡ್ಕೊಡಿ ನಮ್ಮಣ್ಣ, ಹಾಗೆ ಹೀಗೆ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತಂದಾಗ ಸರಿ, ಅಲ್ಲಿಗೆ ಎಂಗೇಜ್ಮೆಂಟ್ ಆಗುತ್ತೆ. ಶ್ರಾವಣದಲ್ಲಿ, ದೀಪಾವಳಿಯಲ್ಲಿ ಮದುವೆ ಆಗುತ್ತೆ. ಆಗ ಬರೀ 3,000 ರೂಪಾಯಿ ಮದುವೆಗೆ. ಆ 3,000 ರೂಪಾಯಿಗೆ 300 ಕಡೆ ಸಾಲ ಮಾಡಿರ್ತಾರೆ. ಹೌದಪ್ಪ, ಅವಾಗ ಬೆಲೆ ಇದ್ದ ಕಾಲ, ದುಡ್ಡಿಗೆ ಬೆಲೆ. 300 ಕಡೆ ಸಾಲ ಮಾಡಿರ್ತಾರೆ. ಒಂದು ಅಕ್ಕಿ ಆಗಲಿ, ಒಂದು ರೇಷನ್ ಆಗಲಿ, ಒಂದು ಚೌಟ್ರಿಗಾಗಲಿ, ಶಿಕ್ಷಕರ ಭವನ ಅಂತ ಅಲ್ಲಿ ಮದುವೆ ಮಾಡಿದ್ದು ಪ್ರತಿಯೊಂದಕ್ಕೂ. ಅದರಲ್ಲೂ ನನಗೆ ನಮ್ಮ ಮಾವ, ನಮ್ಮನೆಯವ್ರ ತಂದೆ ಇಷ್ಟಪಟ್ಟು ತುಂಬ ಒಂದು ಸ್ವಲ್ಪ ಅವರು ಖರ್ಚು ಮಾಡಿ ನನಗೆ ಮದುವೆ ಮಾಡ್ಕೊಂಡಿರ್ತಾರೆ. ಅವಾಗ ಚೆನ್ನಾಗಿ ಹೋಗ್ತಾ ಇರತ್ತೆ ಜೀವನ. ತುಂಬ ಓದಿದ್ದು 6ನೇ ಕ್ಲಾಸ್ ಅಲ್ವಾ? ಗೌರ್ಮೆಂಟ್ ಸ್ಕೂಲು. ನೀವು ರೈಲ್ವೆ ಕ್ವಾರ್ಟರ್ಸ್ ಹತ್ರ ಗೌರ್ಮೆಂಟ್ ಸ್ಕೂಲು, 6ನೇ ತರಗತಿ ಅಷ್ಟೇ ಓದಿದ್ದು ನಾನು. ಅದಕ್ಕೆ ಮುಂದೆ ಓದ್ಲಿಕ್ಕಾಗಿಲ್ಲ? ಇರ್ಲಿಲ್ಲ. ಅಲ್ಲಿ ಬಂದ್ಬಿಟ್ಟೆ ನಾನು. ಅಣ್ಣನ ಮನೆ ಕಳಿಸ್ಬಿಟ್ರು ನಮ್ಮಮ್ಮ. ಹಾಗೆ ಯಾವ್ದು ಓದಿಸ್ಬೇಕು ಮಾಡ್ಬೇಕು ಅಂತ ಈ ತಾಯಿಗೆ ಯಾವ್ದು ಇರ್ಲಿಲ್ಲ. ಒಂದು ಹೆಣ್ಮಕ್ಳು ಒಂದು ಜವಾಬ್ದಾರಿ ಅನ್ನೋದು ಒಂದು ಭಯ ಇತ್ತ. ಕೆಂಡ ಇಟ್ಕೊಂಡ. ಹೌದು. ಆಮೇಲೆ ಒಂದು ಮದುವೆ ಆದ್ರೆ ಅದೊಂದು ಒಂದು ದಡ ಸೇರಿಸಿದ ಸಾರ್ಥಕತೆ. ಅಲ್ಲಿ ಮದ್ವೆ ಆಗತ್ತೆ, ಚೆನ್ನಾಗಿರುತ್ತೆ ನನ್ನ ಕುಟುಂಬ. ಒಂದಿನ ಹೀಗೆ ದೀಪಾವಳಿ ಹಬ್ಬ ಹಿಂದಿನ ದಿನ ನನ್ನ ಮಗನಿಗೆ ಪಟಾಕಿ ಅದು ಇದು. ನಮ್ಮ ಮನೆಯವ್ರು ಕೆಲಸ ಮಾಡ್ತಾ ಇದ್ದು ಆಂಜನೇಯ ಜ್ಯುವೆಲರ್ಸ್ ಇದೆ ಚಿಕ್ಕಮಂಗ್ಳೂರಲ್ಲಿ. ಅಲ್ಲಿಂದ ಬೆಂಗಳೂರಿಗೆ ಒಡವೆ ತೊಗೊಂಡು ಬರೋದು ಮಾಡೋದು ಎಲ್ಲ ಕೆಲಸ ನಮ್ಮ ಮನೆಯವ್ರು ಮಾಡ್ತಾ ಇದ್ರು. ಬಟ್ ತುಂಬ ಒಳ್ಳೆ ಮನುಷ್ಯ. ಮತ್ತು ಅದು ಸಿಗಲ್ಲ ಮತ್ತೆ ಲೈಫಲ್ಲಿ, ಬಿಡಿ. ಅದು ಯಾವತ್ತೂ ಮತ್ತೆ ಸಿಗದೇ ಇರೋ ವಸ್ತು ನನಗೆ. ಅದು ಕೆಲಸ ಮಾಡ್ತಾ ಇರ್ತಾರೆ. ದೀಪಾವಳಿ ಹಬ್ಬದ ದಿನ ನನ್ನ ಮಗನಿಗೆ ಪಟಾಕಿ ಅದು ಇದು ಎಲ್ಲ ತಕ್ಕೊಟ್ಟು ಹೋಗಿರ್ತಾರೆ. ಹಿಂದಿನ ದಿನ ಬೆಳಗ್ಗೆ ತೀರ್ಕೊಳ್ತಾರೆ. ಏನಾಗಿತ್ತು? ಹಾರ್ಟ್ ಅಟ್ಯಾಕ್. ಅವಾಗ ಇಷ್ಟೆಲ್ಲ ಯಾವುದು ಇಲ್ಲ. ಬೆಳಗ್ಗೆ ತೀರ್ಕೊಳ್ತಾರೆ. ಮಲಗಿಸಿರ್ತೀವಿ. ಇದೆ ಜಗಲಿ ಕಟ್ಟೆ ಮನೆ, ಹಾಗೆಲ್ಲ ಯಾವುದು ದೊಡ್ಡ ಮನೆಗಳೆಲ್ಲ ಶೀಟಿನ ಮನೆ, ಜಗಲಿ ಕಟ್ಟೆ. ಅಮ್ಮ ಬಾಮ್ಮ, ಅಪ್ಪ ಪಟಾಕಿ ತಕ್ಕೊಟ್ಟಿದ್ದಾರೆ, ಹೊಡಿತೀನಿ ಬಾಮ್ಮ, ಹೆಂಗೆ ಹೊಡಿಯೋದು ಅಂತ ತೋರಿಸ್ತೀನಿ ಬಾಮ್ಮ. ಎಳೆದಾಡ್ತಾನೆ. ಎಷ್ಟು ಏಜ್ ಅವನಿಗಾಗ? ಏನೊಂದು 5 ವರ್ಷ. ಅಷ್ಟು ತಿಳುವಳಿಕೆಲ್ಲ. ಈಗಿನ ಮಕ್ಳು ಇಷ್ಟವಾಗಿರ್ಲಿಲ್ಲ. ಇಲ್ಲಪ್ಪ. ಹೌದು. ನನ್ನ ಕೈ ಹಿಡ್ಕೊಂಡು ಎಳಿತಾನೆ.
ಸತ್ತಿರೋ ಮನೆಯವ್ರನ್ನ ಮಲಗಿಸಿದ್ದೀವಿ. ಈ ಕಡೆ ನನ್ನ ಮಗ ನನ್ನ ಎಳೆದಾಡ್ತಾನೆ ಅಪ್ಪ ಸತ್ತಿದ್ದಾರೆ ಅಂತನೂ ಗೊತ್ತಿಲ್ಲ ಅವನಿಗೆ, ಗೊತ್ತಿಲ್ಲ. ಗೊತ್ತಾಗುವ ವಯಸ್ಸು ಅಲ್ಲ. ಜೀವನ ಮುಗೀತು ನಂದು. ಫುಟ್ಪಾತ್. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಯಾರು ಮಶಾಣಕ್ಕೆ ಹೋಗಲ್ಲ, ನಮ್ಮ ಮನೆಯಲ್ಲಿ ಯಾರು ಹೋಗಲ್ಲ. ಎಲ್ಲರೂ ಒಳ್ಳೆಯವ್ರೆ. ಅವಾಗ ಯಾರೋ ಹೇಳಿಕೆ ಮಾತು ಬಿದ್ದ್ಬಿಡುತ್ತೆ ಮನೆಗೆ. ಕರ್ಕೊಂಡೋಗಿ ನಿಮ್ಮ ಮಗಳನ್ನ. ಅದರಲ್ಲಿ ಅವರು ನಂಬುದಿಲ್ಲ ನಿಮ್ಮನ್ನ. ಯಾರು ಇಟ್ಕೊಳ್ಳಲ್ಲ ನನ್ನಾಗ. ಕರ್ಕೊಂಡೋಗಿ ನಿಮ್ಮ ಮಗಳನ್ನ, ಅವನು ಕರ್ಕೊಂಡೋಗಿ ಮಗುನ. ಅದರಲ್ಲಿ ಅಷ್ಟು ಬೇಗ ಸಂಬಂಧ ಕಟ್ ಮಾಡಿ ಬಿಸಾಡಿ ಆಯ್ತು ಅಷ್ಟೇ. ಆ ಕಡೆ ಕರ್ಕೊಂಡು ಹೋದ್ರು ನಮ್ಮ ಮನೆಯವ್ರನ್ನ. ಅಷ್ಟೇ, ಕರ್ಕೊಂಡೋಗಿ ಹೊರಡಿ ತಕ್ಷಣಕ್ಕೆ. ಅಷ್ಟೇ. ಇನ್ನು ಸ್ಮಶಾನದ ಕೆಲಸ ಮುಗ್ದಿಲ್ಲ. ರಾತ್ರಿ ಎಲ್ಲ ಜಾಗ ಕೊಟ್ಟಿದ್ದಾರಲ್ಲ ಆಚೆ ನೆಲದಲ್ಲಿ ಹೊರಗಡೆ. ಇನ್ನೇನು ತಕ್ಷಣ ಹೆಣ ಇರೋವರೆಗೂ ಜಾಗ ಇತ್ತಲ್ಲ ನನಗೆ. ಬದುಕು ಇಷ್ಟು ಕ್ರೂರ. ಒಳ್ಳೆಯವ್ರನ್ನ ಕೆಟ್ಟವ್ರು ಮಾಡಿಬಿಡ್ತಾರೆ ಕೆಲವರು. ಇನ್ನೇನು ಅವನೇ ಹೋದ್ಮೇಲೆ ಇವಳನ್ನ ಕೆಟ್ಕೊಳ್ತೀರಾ? ಭಾರ ಕಳಿಸ್ಬಿಡ್ತಾರೆ. ಅವತ್ತು ಹೋಗ್ತೀನಿ, 1 ಗಂಟೆಗೆ ಹೋಗ್ತೀನಿ ಮೈಸೂರಿಗೆ. ಇದೇ ಆಂಜನೇಯ ಜ್ಯುವೆಲ್ಲರ್ಸ್ ಅವರು ಎಲ್ಲ ಕಾರ್ಯಗಳು ಅವರೇ ನಿಲ್ಲಿಸ್ಕೊಂಡು ಮಾಡ್ತಾರೆ. ಮೈಸೂರಿಗೆ ಹೋಗಿ 1 ಗಂಟೆಗೆ ಒಬ್ಳು ಹೆಂಡತಿ ಮಗ ಆಗ ಸ್ನಾನ ಮಾಡ್ತೀನಿ. ಗಂಡನ ಕಳ್ಕೊಂಡೆ ಅಂತ ನಾನು, ಅಪ್ಪನ ಕಳ್ಕೊಂಡೆ ಅಂತ ಅವನು. ಏನು ಬದುಕಪ್ಪ ಇದು. 11ನೇ ದಿನ ತಿಥಿ. 3 ದಿನಕ್ಕೆ ಫೋನ್ ಬರುತ್ತೆ. ಅಂಗಡಿ ಹತ್ರ ಹೋಗ್ತಾರೆ, ಬೂದಿ ಎಲ್ಲ ಅವರೇ ಬಾಚಿಸ್ತಾರೆ, ಎಲ್ಲ ಮಾಡ್ತಾರೆ. 11ನೇ ದಿನಕ್ಕೆ ಕಾರ್ಯ. ನನ್ನನ್ನು ಯಾರು ಕರೀಲಿಲ್ಲ. ಈಗ ಹೆಣಕ್ಕೆ ಬೆಂಕಿ ಹಿಡಿದು ಮಗ ತಾನೆ. ತಂದೆ ಇಟ್ರು, ಒಳ್ಳೆ ಮುಟ್ಸಿ ಬಿಟ್ಬಿಟ್ರು. ಮಗ ಇಟ್ರು, ಅಪ್ಪ ಇಟ್ರು. 11 ದಿನ ಕಾರ್ಯ. 2 ಕಡೆ ತಿಥಿ ಅವತ್ತು. ಒಂದು ಅವ್ರ ಮನೆಯಲ್ಲಿ, ಒಂದು ತೋಟದ ಮನೆಯಲ್ಲಿ ನಾವು ಮಾಡ್ಕೊಂಡಿದ್ದು. ಯಾರು ನನ್ನನ್ನು ಕರೀಲಿಲ್ಲ. ಅದೇ ತೋಟದ ಮನೇಲಿ ಸ್ವಲ್ಪ ದಿವಸ ಇದ್ದೆ, ಬಟ್ ಇರೋಕ್ಕಾಗಲಿಲ್ಲ. ಕಷ್ಟ ಆಗ್ತಿತ್ತು. ಯಾರೂ ಇಲ್ಲ, ಸಪೋರ್ಟ್ ಇಲ್ಲ, ಏನೂ ಇಲ್ಲ. ಅಮ್ಮ ಸ್ವಲ್ಪ ದಿವಸ ಇದ್ದರು, ಅವರು ಹೋದರು. ಏನು ಮಾಡ್ಬೇಕು ನಾನು? ಎಲ್ಲಿ ಹೋಗ್ಬೇಕು? ಕಷ್ಟ ಆಗ್ತಿತ್ತು ಇರೋಕ್ಕೆ. ಆಗ ಜೊತೆಲಿದ್ದವರೆಲ್ಲ ನಾನು ಬೇಡ ಅನ್ನಿಸ್ಬಿಡ್ತು. ಅವ್ರಿಗೂ ಬೇಡ ಅನ್ನಿಸ್ಬಿಡ್ತಾಗ ಅವ್ರಿಗೆ ಏನೋ ಒಂಥರ ನೋವು, ದುಃಖ, ಸಂಕಟ. ಒಂದಿನ ನನ್ನ ಮಗನ ಕರ್ಕೊಂಡೆ. ಪಕ್ಕದಲ್ಲೇ ಕೆರೆ, ಬೆಳವಡಿ ಕೆರೆ, ಈ ಕಡೆ ತೋಟ. 7 ಗಂಟೆ ಅನ್ಸುತ್ತೆ ರಾತ್ರಿ. ಸಾಯಕ್ಕೆ ಹೊಟ್ಟದ್ದು. ನನ್ನ ಮಗನ ತಳ್ಳಕ್ಕೆ ಹೋಗ್ತೀನಿ ಫಸ್ಟು. ಅಮ್ಮ ಚಳಿ ಆಗುತ್ತಮ್ಮ, ಬಾಮ್ಮ ಮನೆಗೆ ಹೋಗೋಣ, ಮಾಮನ ಮನೆಗೆ ಹೋಗೋಣ. ನಾನು ಹೋಗ್ಬಿದ್ರೆ ಅವನು ಹುಡ್ಕೊಂಡ್ಬಿಡ್ತಾನಲ್ಲ, ಅವನ್ ಯಾರು ನೋಡ್ತಾರೆ? ಇಬ್ರು ಬೀಳಕ್ ಹೋಗ್ತೀವಿ. ಎತ್ತು ಕರಳು ಮಗನ್ ತಳ್ಳಕ್ ಆಗ್ತಾ ಇಲ್ಲ. ವಾಪಸ್ ಕರ್ಕೊಂಡ್ ಬರ್ತೀನಿ. ಮರದ ಕೆಳಗಡೆ ಕೂತ್ಕೊಳ್ತೀನಿ. ರಾತ್ರಿ ಸುತ್ತ ಕತ್ಲು, ಏನು ಕಾಣ್ತಾ ಇಲ್ಲ. ನನ್ನ ಸೀರೆ ಬಿಚ್ಚಿಬಿಟ್ಟು ನನ್ನ ಮಗನಿಗೆ ಸುತ್ತಿ ಮಲಗಿಸ್ಕೊಳ್ತೀನಿ ಬೆಳಗ್ಗೆವರೆಗೂ. ಬೆಳಗ್ಗೆ ಎದ್ದು ಅದೇ ಸೀರೆ ಸುತ್ಕೊಳ್ತೀನಿ. ಅವತ್ತು 100 ರೂಪಾಯಿ ಇಸ್ಕೊಂಡು ಯಾರನ್ನೋ 200 ರೂಪಾಯಿ ಕೇಳ್ತೀನಿ ತಮ್ಮಯ್ಯಣ್ಣ ಅಂತ. 100 ರೂಪಾಯಿ ಕೊಡ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ಬರ್ತೀನಿ.